ಹಲೋ, ವೆಲ್ಕಮ್ ಟು. ಇವತ್ತು ಮಾರ್ಚ್ 8th, ದಟ್ ಈಸ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇದು ಹಿಸ್ಟ್ರಿ ನೋಡ್ತಾ ಹೋದರೆ ಒನ್ ಆಫ್ ದ ಲಾರ್ಜೆಸ್ಟ್ ರೆವಲ್ಯೂಷನ್ ಇನ್ ಹಿಸ್ಟ್ರಿ 1917 ರಷ್ಯನ್ ರೆವಲ್ಯೂಷನ್. ಆ್ಯಂಡ್ ಇದೇ ಟೈಮಲ್ಲಿ ವುಮೆನ್ಸು ಒಂದು ರೆವಲ್ಯೂಷನ್ ಮಾಡಿದ್ರು. ಅದೇ ಟೈಮಲ್ಲಿ ಏನಕ್ಕೋಸ್ಕರ ಅಂದರೆ ಬರೀ ಬ್ರೆಡ್ ಮತ್ತು ಪೀಸ್ಗೋಸ್ಕರ. ಆವತ್ತಿನ ದಿನ ಮಾರ್ಚ್ 8th ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ UN-ಇಂದ 1975, UN ಅಂದರೆ ಯುನೈಟೆಡ್ ನೇಷನ್, 1975 ಗ್ಲೋಬಲಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಡಿಕ್ಲೇರ್ ಮಾಡಿದ್ರು. ಓಕೆ, ಅದನ್ನು ಏನಕ್ಕೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಏನಂದರೆ ವುಮೆನ್ಸ್ದು ಅಚೀವ್ಮೆಂಟ್ನ ಗುರುತಿಸೋಕ್ಕೋಸ್ಕರ ಮತ್ತು ವುಮೆನ್ಗೆ ಜೆಂಡರ್ ಈಕ್ವಾಲಿಟಿ ತರಬೇಕು ಅಂತ, ಹಾಗೆ ವುಮೆನ್ಸ್ನ ಮೇನ್ ಸ್ಟ್ರೀಮಲ್ಲಿ ತರಬೇಕು ಗ್ಲೋಬಲಿ ಅನ್ನೋ ಕಾರಣಕ್ಕೆ. ಹಾಗೆ 1975ಇಂದ ಇವತ್ತಿನವರೆಗೂ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಇಟ್ಸ್ ಬಿನ್ 51 years. ಬಟ್ ಇವತ್ತು ಇಂಡಿಯಾದಲ್ಲಿ ಪ್ರತಿದಿನ ರಿಪೋರ್ಟೆಡ್ 70 to 80 ರೇಪ್ ಕೇಸಸ್ ನೋಡ್ಬೋದು ನಾವು. ಹಾಗೆ ಯಾವುದೋ ಫಾರಿನರ್ಸ್ ಇಂಡಿಯಾಗೆ ಬಂದರೂ ರೇಪ್ ಮಾಡ್ತಾರೆ, 6 ವರ್ಷದ ಹುಡುಗಿ ರೇಪ್ ಮಾಡ್ತಾರೆ, ಒಬ್ಬ 45 ವರ್ಷದ ಆಂಟಿ ರೇಪ್ ಮಾಡ್ತಾರೆ. ವುಮೆನ್ಸಿಗೆ ಎಷ್ಟರ ಮಟ್ಟಿಗೆ ಸೇಫ್ಟಿ ಇದೆ ಇನ್ನೂ ಗೊತ್ತಿಲ್ಲ. ಹಾಗೆ ಇದಕ್ಕೆ ಕಾರಣಗಳು ಯಾರಿಗೂ ಗೊತ್ತಿಲ್ಲ, ಗೊತ್ತಿದ್ರೂ ಕಾರಣಗಳು ತುಂಬ. ಇದಕ್ಕೆ ಸೊಲ್ಯೂಷನ್ ಅದು ಕೂಡ ತುಂಬ. ಸೊ ಸೊಲ್ಯೂಷನ್ ಹುಡ್ಕೋದಕ್ಕಿಂತ ನನ್ನ ಪ್ರಕಾರ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ನು, ಒಂದು ಇಂಡಿವಿಜುವಲ್ ಎಥಿಕ್ಸ್, ಹಾಗೆ ನಿಮ್ಮ ಸೆಲ್ಫ್ ಕಂಟ್ರೋಲ್. ಸೊ ವುಮೆನ್ ಸೇಫ್ಟಿ ಈಸ್ ಮೋರ್ ಇಂಪಾರ್ಟೆಂಟ್. ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಜೈ ಹಿಂದ್.